ಸರ್ಕಾರದ ಪಂಚ ಗ್ಯಾರಂಟಿಗಳು ಮಹಿಳಾ ಸಬಲೀಕರಣಕ್ಕೆ ಪೂರಕವಾಗಿವೆ ಎಂದು ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಹೇಳಿದರು. ಇನ್ನು ತಾಲೂಕಿನ ಭಾತಮ್ರ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡ ಗ್ಯಾರಂಟಿ ಯೋಜನೆಗಳ ನಡೆ ಗ್ರಾಮ ಪಂಚಾಯತ್ ಕಡೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಪಕ್ಷದವರು ವಿರೋಧಿಸುತ್ತಿದ್ದರು. ಇನ್ನಾದರೆ ರಾಜ್ಯಾದ್ಯಂತ ಗ್ಯಾರಂಟಿ ಯೋಜನೆಗಳಿಗೆ ಎಲ್ಲಾ ವರ್ಗದ ಜನರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತ ನಂತರವೇ ವಿರೋಧಗಳಿಗೆ ಮುಖಭಂಗವಾಯಿತು. ಇನ್ನು ಗೃಹಲಕ್ಷ್ಮಿ ಯೋಜನೆಯಡಿ ಭಾಲ್ಕಿ ತಾಲೂಕಿನ 66,000 ಮಹಿಳೆಯರಿಗೆ 11.62 ಸಾವಿರ ಕೋಟಿ ರೂಪಾಯಿ ಪ್ರತಿ ಮಾಹೆ ವಿತರಿಸಲಾಗುತ್ತದೆ. ಇನ್ನು ಸೇರಿಲ್ಲದವರ ಪಟ್ಟಿ ಸಿದ್ಧಪಡಿಸಲು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೂಡ ನೀಡಲಾಗಿದೆ. ಇನ್ನು ರಭಸದ ಮಳೆಯಿಂದ ಹಾನಿಗೊಳಗಾದಂತಹ ಬೆಳೆ ಹಾನಿ, ಪ್ರಾಣಿ ಹಾನಿ, ಮನೆ ಹಾನಿ ತುರ್ತಾಗಿ ಸಮೀಕ್ಷೆ ನಡೆಸಿ ಅದಕ್ಕೆ ವರದಿ ಸಲ್ಲಿಸಲು ತಿಳಿಸಲಾಗಿದೆ. ಯಾರು ಆತಂಕ ಪಡುವಂತಹ ಅಗತ್ಯವಿಲ್ಲ. ಇನ್ನು ಸರ್ಕಾರ ಸದಾ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲು ಸಿದ್ಧವಿದೆ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಸಮಿತಿ ಅಧ್ಯಕ್ಷ ಹನುಮಂತರಾವ್ ಚೌಹಾಣ್, ತಹಶೀಲ್ದಾರ್ ಮಲ್ಲಿಕಾರ್ಜುನ್ ವಡ್ಡನ್ಕೆರೆ, ತಾಲೂಕಾ ಪಂಚಾಯತ್ ಇಒ ಸೂರ್ಯಕಾಂತ್ ಬಿರಾದಾರ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹಾಂತೇಶ್ ಪಾಟೀಲ್, ಉಪಾಧ್ಯಕ್ಷರಾದಂತಹ ಗೋದಾವರಿ ಬೀರ್ಗೆ, ಕೆಡಿಪಿ ಸದಸ್ಯ ಶಂಕರರಾವ್ ಬೋರಾಳೆ, ಗ್ಯಾರಂಟಿ ಸಮಿತಿಯ ಸದಸ್ಯ ಓಂಕುಮಾರ್ ರಾಮಶೆಟ್ಟಿ, ಪಿಡಬ್ಲ್ಯೂಡಿ ಎಇಇ ಅಲ್ತಾಫ್, ಡಿಎಸ್ಪಿ ಶಿವಾನಂದ್ ಪವಾರ್ ಶೆಟ್ಟಿ, ಸಿಪಿಐ ಹನುಮರೆಡ್ಡಿ, ಪ್ರಮುಖರಾದಂತಹ ಕಾಶನಾಥ್ ಲದ್ದೆ, ಮಹದೇವ್ ಬೇಲೂರೆ, ಮುಸ್ತಾಕ್ ಡಿಪೋ ವ್ಯವಸ್ಥಾಪಕ ವೀರಭದ್ರಪ್ಪ, ಜಸ್ಕಾಂ ಎಇಇ ಶಿವರಾಜ್ ಹಲ್ಬುರ್ಗೆ, ಇನ್ನು ಪಿಆರ್ಇ ಎಇಇ ಕೆರೂರೆ, ಪಿಡಿಒ ಬಲಭೀಮ್ ಪವಾರ್, ಸಿಡಿಪಿಒ ಮೊಹಮ್ಮದ್ ಅಬ್ದುಲ್ ಖಲೀಲ್ ಸೇರಿದಂತೆ ತಾಲೂಕು ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಸದಸ್ಯರು ಹಾಜರಿದ್ದರು. 60,000 ಮಹಿಳೆಯರಿಗೆ ಕೊಡುತ್ತೆ. 60,000 ಮಹಿಳೆಯರಿಗೆ ತಿಂಗಳಿಗೆ 11,62,14,00,000 ಬರೀದು ಗೃಹಲಕ್ಷ್ಮಿ ಯೋಜನೆ. ಒಂದು ತಿಂಗಳಿಗೆ 11,62,00,000, 10 ತಿಂಗಳಿಗೆ 110 ಕೋಟಿ ಮ್ಯಾಗ ಆಯ್ತು. ಮತ್ತೆ ಒಂದು ವರ್ಷಕ್ಕೆ 133 ಕೋಟಿ ರೂಪಾಯಿ. ಎಷ್ಟಾಯ್ತು? ಭಾಲ್ಕಿ ತಾಲೂಕಿನ ಮಹಿಳೆಯರಿಗೆ ಒಂದು ವರ್ಷಕ್ಕೆ 133 ಕೋಟಿ ನಿಮ್ ಖಾತೆದಾಗ ಜಮಾ ಆಗ್ಲತ್ತಾವಲ್ರಿ. ಆಯ್ತಾ? ಇದಕ್ಕೆ ಯಾರು ಮಧ್ಯವರ್ತಿಗಳು ಬೇಕಾಗಿಲ್ಲ, ಯಾರು ಶಿಫಾರಸ್ ಬೇಕಾಗಿಲ್ಲ, ಯಾರಿಗೆ 10 ರೂಪಾಯಿ ಖರ್ಚು ಮಾಡೋ ಜरूरत ನಿಮ್ ಖಾತೆದಾಗ ಜಮಾ ಆಗ್ಲತ್ತಾವ. ಇವ್ರಿಗೆ ನಿಮ್ ಮಕ್ಕಳಿಗೆ ಯಾರು ಪದವಿ ಮಾಡ್ಯಾರ ಅವರಿಗೆ ನೌಕರಿ ಸಿಗಲ್ಲ ಹೋದ್ರೆ ಅವ್ರಿಗೆ 3,000 ರೂಪಾಯಿ ಮಾಸಾಶನ್ ಕೊಡ್ಲತ್ತಿದ್ರು. ಡಿಪ್ಲೊಮಾ ಮಾಡಿದವ್ರಿಗೆ 1,500 ಕೊಡ್ಲತ್ತಿದ್ರು. ಅಕ್ಕಿ 5 ಕಿಲೋ ಹೆಚ್ಚಿಗೆ ಕೊಡ್ಲತ್ತಿದ್ರೆ ಜೋಳನ ಕೊಡ್ಲತ್ತಿದ್ರು. ಸಮಾಜ ಉನ್ನತೀಕರಣ ಆಗಬೇಕು, ನಾವೆಲ್ಲ ಆರ್ಥಿಕವಾಗಿ ಸಬಲರಾಗಬೇಕು, ನಮ್ಮ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ಒಳ್ಳೆ ಸಂಸ್ಕಾರ ಕೊಡಬೇಕು. ಇವತ್ತು ಈ ನೋಡ್ರಿ ಮಳೆ ಜಾಸ್ತಿ ಬಿದ್ದದ, ಎಲ್ಲ ಬೆಳೆ ನಷ್ಟ ಆಗಲಿರುತ್ತೆ. ಅದಕ್ಕೆ ಮತ್ತೆ ನಾವು ಮಾತಾಡಿ ಪರಿಹಾರ ಕೊಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ನಿಮ್ಗೆಲ್ಲ ಗೊತ್ತಿದೆ, ನಾವು ಗ್ಯಾರಂಟಿ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ವಿರೋಧ ಪಕ್ಷದವ್ರು ವಿರೋಧ ಮಾಡಿದ್ರು. ಬಿಜೆಪಿಯವರು ಗ್ಯಾರಂಟಿ ಕೊಟ್ಟಿರೋ ರಾಜ್ಯ ಸರ್ಕಾರ